ನಾಳೆ ದೇಶಾದ್ಯಂತ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ಪರೀಕ್ಷೆ ನಡೆಯಲಿದೆ. ಆದರೆ ಪ್ರವೇಶ ಪತ್ರದಲ್ಲಿ ಜನಿವಾರ ಹಾಗೂ ಮಂಗಳಸೂತ್ರ ತೆಗೆದು ಹಾಜರಾಗಬೇಕೆಂದು ಹಾಲ್ ಟಿಕೆಟ್ನಲ್ಲಿ ಸೂಚಿಸಲಾಗಿತ್ತು. ಇದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ವಿವಾದದ ಬೆನ್ನಲ್ಲೇ ಕೂಡಲೇ ನಿರ್ಧಾರ ಹಿಂಪಡೆಯುವಂತೆ ರೈಲ್ವೆ ಇಲಾಖೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಸೂಚಿಸಿದ್ರು. ಇದೀಗ ಲೋಹದ ಆಭರಣ, ಧಾರ್ಮಿಕ ಚಿಹ್ನೆ, ಆಭರಣಗಳು, ಮಂಗಳಸೂತ್ರ, ಬ್ರೇಸ್ಲೆಟ್ ಧರಿಸಲು ಅನುಮತಿ ನೀಡಿದೆ. ನೀವು ಮಾಂಗಲ್ಯ ಸರ, ಚೂಡಿದಾರ ಹಾಕೊಳ್ಳೋದು, ಡ್ರೆಸ್ ಕೋಡ್ ಹಾಕ್ಕೊಳ್ಳೋದು, ಬಳೆ ಹಾಕ್ಕೊಳ್ಳೋದು, ಜನಿವಾರ ಹಾಕ್ಕೊಳ್ಳೋದು, ಈ ಥರದ ಅನೇಕ ವಿಚಾರಗಳನ್ನು ತೋರಿಸಿ ತಕ್ಷಣವೇ ಅದನ್ನು ವಾಪಸ್ ತೊಗೊಳೋದಕ್ಕೆ ಹೇಳಿ ಇವತ್ತಿನಿಂದಲೇ ಆ ಎಲ್ಲ ಥರದವನ್ನು ಕೂಡ ರದ್ದು ಮಾಡಿ, ಬೆಳಿಗ್ಗೆನೂ ಕೂಡ ನಾವು ನಿನ್ನೆ ಅದಾದಮೇಲೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಮೆಸೇಜ್ ಹೋಗಿತ್ತು. ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಆಗ್ತಾಯಿದೆ, ನಾಟ್ ಓನ್ಲಿ ಕರ್ನಾಟಕ, ಇನ್ ಎಂಟೈರ್ ದೇಶ, ವರ್ಲ್ಡ್ ಏನೇನಿದೆ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಇದನ್ನು ಸ್ಥಗಿತಗೊಳಿಸಿದ್ದಾರೆ. ಯಾವುದು ಈ ಥರದ ನಿಬಂಧನೆಗಳಿಲ್ಲದೆ ಅವ್ರ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಅವಕಾಶ ಆಗಿದೆ.